ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಸುನಿಲ್ ಆರಾಧ್ಯ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ. ಕಳೆದ ರಾತ್ರಿ ಏನು ಭಾರತ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಮಿಸೈಲ್ ದಾಳಿಗಳನ್ನು ಮಾಡಿದೆ, ಆಪರೇಷನ್ ಸಿಂಧೂರ್ ಅನ್ನೋ ಹೆಸರಲ್ಲಿ. ಈ ನಿಟ್ಟಿನಲ್ಲಿ ನಮ್ಮ ಚಿಕ್ಕಬಳ್ಳಾಪುರದ ಜನರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ಕಳೆದ ರಾತ್ರಿ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಭಾರತ ಆಪರೇಷನ್ ಸಿಂಧೂರ್ ಅನ್ನುವಂಥ ಹೆಸರಿನಲ್ಲಿ ದಾಳಿಯನ್ನು ಮಾಡಿದೆ. ಈ ದಾಳಿ ಕುರಿತಂತೆ ತಮ್ಮ ಅಭಿಪ್ರಾಯ ಏನು ಸರ್? ಈ ದಾಳಿ ಮಾಡಿರೋದು ತುಂಬ ಒಳ್ಳೆಯದು. ಏನು ನಮ್ಮ ಹೆಣ್ಮಕ್ಳಿಗೆ ಈ ಉಗ್ರಗಾಮಿಗಳು ಮಾಡಿರೋ ಕೆಲಸ ಕೃತ್ಯನ ನಾವೆಲ್ಲರೂ ಬೇಸರ ಪಡ್ತೀವಿ ಈ ವಿಷಯಕ್ಕೆ. ಅದರಿಂದ ಇನ್ನು ಸತತವಾಗಿ ಇದು ಇನ್ನೂ ನಡೀಬೇಕು. ಅವ್ರಿಗಿನ್ನ ಅಷ್ಟು ಬುದ್ಧಿ ಕಲಿಸ್ಬೇಕು. ಪಾಕಿಸ್ತಾನ ಅವ್ರಿಗೆ ನಮ್ಮ ಭಾರತ ಅಂದರೆ ಏನು, ನಮ್ಮ ಮೋದಿ ಅವರು ಅಂದರೆ ಏನು, ನಮ್ಮ ಅಮಿತ್ ಶಾ ಮತ್ತು ನಮ್ಮ ರಾಜನಾಥ್ ಸಿಂಗ್ ಅವರು ಮಾಡ್ತಾಯಿರೋ ಕಾರ್ಯಗಳೆಲ್ಲ ತುಂಬ ಒಳ್ಳೆ ಕಾರ್ಯಗಳು ಮಾಡ್ತಾಯಿದ್ದಾರೆ. ಇದೇ ಥರ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕಂತ ನಮ್ಮ ಅಭಿಪ್ರಾಯ ಇದೆ. ಸರ್ ಆಪರೇಷನ್ ಸಿಂಧೂರ್ ಅನ್ನೋಂಥ ಹೆಸರು ಕೊಟ್ಟಿದ್ದಾರೆ. ಈ ಆಪರೇಷನ್ ಸಿಂಧೂರ್ ಅನ್ನೋಂಥ ಹೆಸರು ಇದಕ್ಕೆ ಸೂಕ್ತ ಅನಿಸುತ್ತಾ ಸರ್? ಆಪರೇಷನ್ ಸಿಂಧೂರ್ ಅನ್ನೋ ಹೆಸರೇ ಒಂದು ಹೆಣ್ಮಗು ಕುಂಕುಮ ಹೆಸರು. ಅದು ತುಂಬ ಶ್ರೇಷ್ಠವಾದ ಹೆಸರು. ಇಂಥ ಹೆಸರು ಇರೋದ್ರಿಂದ ನಮಗೊಂದು ಒಳ್ಳೆಯದೇ. ಅದು ಕೊಟ್ಟಿರೋ ಹೆಸರು ತುಂಬ ಅನುಕೂಲನೇ. ಅದು ಒಳ್ಳೆಯದು. ಆಪರೇಷನ್ ಸಿಂಧೂರ್ ಅಂತಂದ್ರೆ ನಮ್ಮ ಹೆಣ್ಣು ಮಕ್ಕಳ ಕುಂಕುಮಗಳನ್ನ ಹೆಸರು ಕೇಳಿ ಧರ್ಮ ಕೇಳಿ ಒಂದು ಹೊಡೆದು ಅವರ ಕುಂಕುಮಗಳನ್ನ ಅಳಿಸಲಾಯಿತು. ಈ ಒಂದು ನಿಟ್ಟಿನಲ್ಲಿ ಆಪರೇಷನ್ ಸಿಂಧೂರ್ ಅನ್ನುವಂಥ ಒಂದು ಹೆಸರನ್ನ ಇಟ್ಟಿದ್ದಾರೆ. ಇದು ನಿಮ್ಗೆ ಸಂತೋಷ ಅನ್ಸುತ್ತೆ ಸರ್? ಇದು ನಮ್ಗೆ ತುಂಬ ಸಂತೋಷ ಅನಿಸುತ್ತೆ. ಯಾಕೆಂದರೆ ನಮ್ಮ ಹೆಣ್ಮಕ್ಳನ್ನ ಎಲ್ಲೋ ಪಾಪ ಅವ್ರೇನೋ ಒಂದು ವೆಕೇಷನ್ಗೆ ಹೋದಾಗ ಈ ಥರ ಕೇಳಿ ನೀನು ಹಿಂದೂನಾ ನೀನು ಮುಸ್ಲಿಮ ಅಂತ ಕೇಳಿ ಅವ್ರನ್ನ ಪಾಪ ಅವ್ನ ಹೆಣ್ಮಗು ಮುಂದೆ ಅವ್ರ ಗಂಡಂದ್ರನ್ನ ಸಾಯಿಸಿದ್ರೆ ಎಷ್ಟು ನೋವಿರುತ್ತೆ ಅಂತ ನಮ್ಮ ಹಿಂದೂ ಜನಗಳಿಗೆ ಗೊತ್ತದು. ಈ ಕೃತ್ಯ ಮಾಡಿರೋ ಯಾರೇ ಆಗಿರಲಿ ಅವ್ರು ತಕ್ಕ ಪಾಠ ಕಲಿಸ್ಲೇಬೇಕು. ಇದರ ಶಿಕ್ಷೆ ಅವ್ರಿಗೆ ಆಗಲೇಬೇಕು. ಏನು ಏಪ್ರಿಲ್ 22ನೇ ತಾರೀಕು ನಮ್ಮ ಪ್ರವಾಸಿಗರ ಮೇಲೆ ಕಾಶ್ಮೀರದಲ್ಲಿ ಈ ಉಗ್ರಗಾಮಿಗಳು ಬಂದು 26 ಜನನ ನರಮೇಧ ಏನು ಮಾಡಿದ್ರು, ಅದಕ್ಕೆ ಪ್ರತೀಕಾರವಾಗಿ ಇವತ್ತು ನಿನ್ನೆ ರಾತ್ರಿ 1:44 ನಮ್ಮ ಮಿಲಿಟರಿ ಯೋಧರು ಹೋಗಿ ಮಿಸೈಲ್ ದಾಳಿ ಮಾಡಿ ಸುಮಾರು 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಹುಟ್ಟಡಗಿಸಿ ಧ್ವಂಸ ಮಾಡಿದ್ದಾರೆ. ಇನ್ನು ನಮ್ಮ ಸಮಾಜದಲ್ಲಿ, ನಮ್ಮ ಇಡೀ ಭಾರತ ದೇಶದಲ್ಲಿ ಯಾರೇ ಆಗಲಿ ಜಾತಿ ಭೇದ ಏನು ನೋಡ್ದಿರ ಎಲ್ಲ ಒಂದಾಗಿ ಇದಕ್ಕೆ ನಾವೆಲ್ಲ ಸಹಕಾರ, ಜನಪ್ರತಿನಿಧಿಗಳಾಗ್ಬೋದು, ಜನ ನಾಯಕರು ಇರ್ಬೋದು, ಸಾರ್ವಜನಿಕರು ಪ್ರಜೆಗಳಾಗ್ಬೋದು, ಇದರಲ್ಲಿ ಯಾವುದು ಜಾತಿ ಭೇದ ಅನ್ನದೇ ಭಾರತ ದೇಶ ಎಲ್ಲ ನಾವು ಒಂದೇ ಅಂತ ತಿಳ್ಕೊಂಡು ಎಲ್ಲರೂ ಒಂದಾಗಿ ಅವ್ರಿಗೆ ಕೈ ಜೋಡಿಸಿ ನಮ್ಮ ಮಿಲಿಟರಿಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ದೇಶವನ್ನು ಇನ್ನಷ್ಟು ಬಲಪಡಿಸ್ತಾ ಇದೆ ನಮ್ಮ ರಾಷ್ಟ್ರ. ಇವಾಗ ನಾವು ನೋಡೋಕ್ಕಾದ್ರೆ ಒಂದು 25-30 ವರ್ಷದಿಂದ ಇರೋ ಶಕ್ತಿ ನಮಗೆ ಅಷ್ಟೊಂದು ಇರಲಿಲ್ಲ. ನಮ್ಮ ಮಿಲಿಟರಿಗಾಗ್ಬೋದು, ಏರ್ಫೋರ್ಸ್ ಆಗ್ಬೋದು, ಇದಕ್ಕಾಗ್ಬೋದು, ಎಲ್ಲದಕ್ಕೂ ಇವಾಗ ಇರೋದು ನೋಡಿದ್ರೆ ನಾವು ತುಂಬ ಅತ್ಯುತ್ತಮವಾಗಿ ನಮ್ಮ ದೇಶ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮಾನ್ಯ ನರೇಂದ್ರ ಮೋದಿ ಅವರು ಅವರಿಗೆ ಎಲ್ಲ ಬೆಂಬಲ ಕೊಟ್ಟು ಎಲ್ಲ ಕಾಂಗ್ರೆಸ್ ಆಗ್ಬೋದು, ಜನತಾದಳ ಆಗ್ಬೋದು, ಯಾವುದೇ ಪಾರ್ಟಿ ಆಗಲಿ ಇಲ್ಲಿ ಅವ್ರಿಗೆ ಸಹಕಾರ ಕೊಟ್ಟು ನಾವು ಮುನ್ನಡೆಸ್ಕೊಂಡು ಹೋದ್ರೆ ನಮ್ಮ ಪಾಕಿಸ್ತಾನಕ್ಕೆ ನುಗ್ಗಿ ಇವತ್ತು ಹೊಡೆದಿದ್ದಾರೆ. ಇನ್ನು ಅವ್ರಿಗೆ ಇದು ಇವತ್ತು ಬರೀ ಶಾಂಪಲ್ ಅಷ್ಟೇ, ಪಿಕ್ಚರ್ ಇನ್ನೂ ಬಾಕಿ ಹೈ. 100ಕ್ಕೆ 100 ಇದು ಸರಿ ಅನಿಸ್ತೈತೆ ನಮಗೆ. ಆದರೂ ಕೂಡ ನಮ್ಮವ್ರಿಗೆ ಇವಾಗ ಮಾಡಿರ್ತಕ್ಕಂಥದ್ದು ಇನ್ನೂ ಸಾಲದು ಅನಿಸ್ತೈತೆ. ಯಾಕೆ ಅಂತಂದ್ರೆ ನಮ್ಮ ಕಾಶ್ಮೀರದಲ್ಲಿ ನಮ್ಮ ನಾಗರಿಕರನ್ನ ಏನ್ ನರ್ಮೇಧ ನಡೆಸಿದ್ರು ಆ ನರ್ಮೇಧಕ್ಕೆ ಈ ಪ್ರತೀಕಾರ ಸಾಲದು. ಇದು 100 ಪಟ್ಟು ಮಾಡಬೇಕು ಅನಿಸ್ತೈತೆ ನಮಗೆ. ಇವತ್ತು ನಮ್ಮನ್ನು ಏನಾದರೂ ಕರೆದ್ರೆ ಅವರಿಂದ ನಾವು ರೆಡಿ ಆಗಿದ್ದೀವಿ ನಮ್ಮ ದೇಶ ಕಾಪಾಡಕ್ ಬೇಕಾದ್ರೆ. ಇದರಿಂದ ನಮ್ಮ ಭಾರತಕ್ಕೆ ಒಂಥರ ಬುದ್ಧಿ ಬಂದಂಗೆ ಮಾಡ್ಬಿಟ್ರು ಅವರು. ನಮ್ಮ ರಕ್ತ ಇವತ್ತು ಕುದೀತಾ ಇದೆ. ಇದು ಮಾಡಬಾರ್ದಿತ್ತು. ಇದು 100 ಪಟ್ಟು ಮಾಡಿದ್ರು ಚೆನ್ನಾಗಿರ್ತೈತೆ ಅನಿಸ್ತೈತೆ ನಮ್ಗಿದೆಲ್ಲ. ಎಲ್ಲದಕ್ಕಿಂತ ಮುಂಚೆ ನಮ್ಮ ಸೇನೆಗೆ ಎಷ್ಟು ಧನ್ಯವಾದಗಳು ನಾವು ತಿಳಿಸಿದ್ರು ಕಡಿಮೆ. ಯಾಕೆ ಅಂದರೆ ಈ ಒಂದು ಆಪರೇಷನ್ ಸಿಂಧೂರ ಅಂತ ಇಟ್ಟಿದಾರಲ್ಲ, ಇದು ತುಂಬ ಸಂತೋಷದ ಸುದ್ದಿ. ಯಾಕೆ ಅಂದರೆ ಬೇರೆ ಏನೇ ಸಿಕ್ಕಿದ್ರು ಒಂದು ಅರ್ಥ ಇತ್ತೋ ಇಲ್ಲೋ ಗೊತ್ತಿಲ್ಲ. ಸಿಂಧೂರ ನಮ್ಮ 25-26 ಜನ ಹೆಣ್ಮಕ್ಳ ಸಿಂಧೂರವನ್ನು ಹಾಳು ಮಾಡಿದಂತಹ ಉಗ್ರರ ಒಂದು ನೆಲೆಯನ್ನು ಧ್ವಂಸ ಮಾಡಲು ಆಪರೇಷನ್ ಸಿಂಧೂರ ಅಂತ ಇಕ್ಕಿದ್ರಲ್ಲ, ಅದಕ್ಕೆ ಇಡೀ ನಮ್ಮ ದೇಶದ 140 ಕೋಟಿ ಜನಾಭದ ಪರವಾಗಿ ನಾನು ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೇನೆ. ನಮ್ಮ ಮುಖ್ಯವಾಗಿ ನಮ್ಮ ಸೇನೆಗೆ ಹಾಗೂ ನಮ್ಮ ಗೃಹ ಮಂತ್ರಿಗಳಿಗೆ ಹಾಗೂ ನಮ್ಮ ಪ್ರಧಾನಮಂತ್ರಿಗಳಿಗೆ.
ನೋಡ್ರಿ, ಯಾರೇ ಆಗಿರಬಹುದು, ಅವ್ರ ಮೇಲೆ ಏನಾದ್ರು ದ್ವೇಷ ಸಾಧಿಸಬೇಕಾದ್ರೆ ತಾಕತ್ತಿದ್ರೆ ಬಂದು ನಮ್ಮ ದೇಶದ ಸೇನೆ ಮೇಲೆ ಯುದ್ಧ ಮಾಡ್ಲಿ. ನಮ್ಮ ದೇಶದ ಸೇನೆ ಮೇಲೆ ಬೇಕಿಲ್ಲ, ನಮ್ಮ ಸೇನೆಯಲ್ಲಿ ನಾವು ಬಂದೂಕ್ ಬಳಸೋದು ಬೇಕಿಲ್ಲ. ನಾವು ಒಂದೊಂದು ಸಣ್ಣ ಒಂದು ಕಡ್ಡಿ ಎತ್ಕೊಂಡು ನಿಂತ್ಕೊಂಡ್ರೆ ಪಾಕಿಸ್ತಾನ ಧ್ವಂಸ ಆಗ್ಬಿಡ್ತದೆ. ಆದ್ರೂ ಕೂಡ ಪದೇ ಪದೇ ಪುಲ್ವಾಮಾ ದಾಳಿ, ಬೇರೆ ಬೇರೆ ರೀತಿಯಲ್ಲಿ ಪಾಕ್ ಉಗ್ರರು ಬಂದು ನಮ್ಮ ಗಡಿಯಲ್ಲಿ ನುಗ್ಗಿ ನಮ್ಮ ದೇಶಕ್ಕೆ ಇಂಥ ಒಂದು ಅನಾಹುತ ಮಾಡ್ತಾ ಇರೋದ್ರಿಂದ ಇಡೀ ವಿಶ್ವ ಒಂದಾಗಿದೆ. ಇವತ್ತು ನಾನು ಕೂಡ ನಮ್ಮ ಚಿಕ್ಕಬಳ್ಳಾಪುರ ಮುಸಲ್ಮಾನರ ಪರವಾಗಿ ಹಾಗೂ ಇಡೀ ನಮ್ಮ ದೇಶದ ಎಲ್ಲ ನಮ್ಮ ಜನಾಂಗಗಳ ಪರವಾಗಿ ನಾನು ಮಾತನಾಡಕ್ಕೆ ಇಷ್ಟಪಡ್ತೇನೆ. ನಾವು ದೇಶಭಕ್ತರು, ನಾವು ಈ ಭೂಮಿಯಲ್ಲಿ ಹುಟ್ಟಿರೋದು, ನಾವು ಈ ದೇಶದ ಮೂಲ ನಿವಾಸಿಗಳು. ನಾವೆಲ್ಲರೂ ನಮ್ಮ ಸೇನೆಯ ಪರವಾಗಿ, ನಮ್ಮ ದೇಶದ ಪರವಾಗಿ, ನಮ್ಮ ದೇಶದ ಕೇಂದ್ರ ಸರ್ಕಾರದ ಪರವಾಗಿ ನಾವೆಲ್ಲರೂ ನಿಂತಿದ್ದೀವಿ. ಏನೇ ಆಗಿರ್ಲಿ, ನಮ್ಮ ಏನು 25-26 ಜನ ನಮ್ಮ ಪ್ರವಾಸಿಗರು ಸತ್ತಿದ್ದಾರೆ, ಹುತಾತ್ಮರಾಗಿದ್ದಾರೆ, ಅವರ ಮಾಡಿದ್ದು ಆ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಟ್ಟಿದೆ. ಇದಕ್ಕಿಂತ ಕಠಿಣವಾದ ಶಿಕ್ಷೆ ನಮ್ಮ ಸೇನೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ.